ಬಿಕ್ಕಟ್ಟಿನಲ್ಲಿರುವ ಕನ್ನಡ ಕಥೆ. ಕರ್ನಾಟಕದ ಒಂದು ಹಳ್ಳಿಯಲ್ಲಿ ರಾಮು ಎಂಬ ಭಿಕ್ಷುಕನಿದ್ದನು. ಪ್ರತಿದಿನವೂ ದೇವಾಲಯದ ಬಳಿಯೇ ಕೂತುಕೊಳ್ಳುತ್ತಿದ್ದನು. ಇತರರಷ್ಟು ಸಂಪತ್ತು ಇಲ್ಲದೇ ಇದ್ದರೂ ರಾಜು ಯಾವಾಗಲೂ ಪ್ರಾಮಾಣಿಕವಾಗಿಯೂ ಸಂತೋಷದಿಂದ ಇರುತ್ತಿದ್ದನು. ಸದಾ ಅವರೊಂದಿಗೆ ತನ್ನ ಕಡು ಹಸಿವು ಪೂರ್ಣ ಮಾಡಲು ಸಾಧ್ಯವಾದಷ್ಟು ಊಟವನ್ನು ನೆರೆಯ ಪ್ರಾಣಿಗಳಿಗೆ ಹಂಚುತ್ತಾ ಇರುತ್ತಿದ್ದನು. ಒಂದು ದಿನ ಉತ್ಸಾಹಿ ವ್ಯಾಪಾರಿ ಅರುಣ್ ರಾಜುವನ್ನು ನೋಡಿ ಅವನಿಗೆ ಕೇಳಿದನು, ನೀನು ಯಾಕೆ ಇದಷ್ಟು ಸಂತೋಷದಿಂದಿದ್ದೀಯಾ? ರಾಜು ಹೇಳಿದನು, ಪ್ರತಿ ಬೆಳಿಗ್ಗೆ ನಾನು ನನ್ನ ಜೀವಕ್ಕೆ ಧನ್ಯವಾದಿಸುತ್ತೇನೆ. ನಾನು ಮನಸ್ಸಿನಲ್ಲಿ ಸಂತೋಷವನ್ನು ಹೊಂದಿದ್ದೇನೆ. ಇದು ನನ್ನ ಸುತ್ತಮುತ್ತ ಇರುವ ಪ್ರಪಂಚವನ್ನು ಹೇಗೆ ನೋಡುವುದರ ಮೇಲೆ ಅವಲಂಬಿತವಾಗಿದೆ. ನಾನು ನೀಡುವ ಪ್ರತಿಯೊಂದು ನೆರವು ಸಂತೋಷ ತರಿಸುತ್ತದೆ. ಅರುಣ್ ರಾಜುವಿನ ಉತ್ತರದಿಂದ ಪ್ರೇರಿತನಾದನು. ಅವರನ್ನು ಕೆಲಸಕ್ಕೆ ಕರೆದು ಕಡಿಮೆ ವೇತನದಲ್ಲಿ ಕೆಲಸ ಮಾಡಲು ಅವಕಾಶ ಕೊಟ್ಟನು. ರಾಜು ಆ ಅವಕಾಶವನ್ನು ಸ್ವೀಕರಿಸಿದನು ಮತ್ತು ಶ್ರಮದಿಂದ ಕೆಲಸ ಮಾಡಿ ಕಲಿತನು. ನಿಧಾನವಾಗಿ ತನ್ನ ದುಡಿಮೆ ಸೇವಿಂಗ್ಸ್ ಜಮಾಗೊಳಿಸುವ ಪ್ರಕ್ರಿಯೆಯಲ್ಲಿದ್ದನು. ಕೆಲವು ವರ್ಷಗಳ ನಂತರ ರಾಜು ಅಂಗಡಿಯೊಂದಿಗೆ ಯಶಸ್ವಿಯಾಗಿ ಉದ್ಯಮಿಯಾದನು. ತನ್ನ ಮರೆಯದ ಅವನು ಬಡವರಿಗೆ ಸಹಾಯ ಮಾಡಲು ಸಂಸ್ಥೆಯನ್ನು ಸ್ಥಾಪಿಸಿದನು. ರಾಜುವಿನ ಈ ಪಥವು ಎಲ್ಲರಿಗೂ ಒಂದು ಪಾಠ ನೀಡಿತು. ಒಬ್ಬರ ಹೃದಯದಲ್ಲಿ ದಯೆ ಮತ್ತು ದೃಷ್ಟಿಯಲ್ಲಿ ನಕಾರಾತ್ಮಕತೆ ಇದ್ದರೆ ಜೀವಿತದಲ್ಲಿ ಏನು ಸಾಧಿಸಬಹುದು. ಕಥೆಯ ಪಾಠ: ಜೀವನದಲ್ಲಿ ಯಾವ ಬಿಕ್ಕಟ್ಟಾದರೂ ನಕಾರಾತ್ಮಕ ಮನೋಭಾವ ಮತ್ತು ದಯೆಯಿಂದ ತಮ್ಮ ಗುರಿ ಸಾಧಿಸಲು ಸಾಧ್ಯ. ಕನ್ನಡ ಕ್ರಿಯೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.